ಹಾಯ್ ಎಲ್ಲರಿಗೂ ನಮಸ್ಕಾರ. ಸೊ ನಿನ್ನೆ 8ನೇ ತಾರೀಕು ನನ್ನ ಬರ್ಡೇ ಇತ್ತು. ಸುಮಾರು ಜನ ವಿಶ್ ಮಾಡಿದ್ರಿ, ಸುಮಾರು ಜನ ಪ್ರೀತಿ ತೋರಿಸ್ರಿ. ಸೊ ನಿಮ್ಮ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಆ ಬೆಲೆಗೆ ನಾವೇನು ಕೊಡಬೇಕು ಅಂದರೆ ವಾಪಸ್ಸಾಗಿ ನಮ್ಮ ಕ್ಷೇತ್ರದಲ್ಲಿ ನೀವು ಖುಷಿ ಪಡುವಂತಹ ಸಂಗೀತ. ಸೊ ಆ ಸಂಗೀತನ ಇವತ್ತು ನಾನು ರಾಘವೇಂದ್ರ ಸ್ವಾಮಿ ಟೆಂಪಲಲ್ಲಿ ಆ ಪೋಸ್ಟ್ನ ರಿಲೀಸ್ ಮಾಡ್ಕೊಂಡು ಬಂದೆ. ಸೊ ಎಲ್ರಿಗೂ ಒಳ್ಳೇದಾಗಲಿ, ನಂಬಿರೋರಿಗೆ, ನಮ್ಮ ಪ್ರೀತಿಸೋರಿಗೆ, ನಮ್ಮ ಸುತ್ತಮುತ್ತ ಇರೋರಿಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಈ ಆಲ್ಬಮ್ ಸಾಂಗ್ನ ಪೋಸ್ಟ್ ರಿಲೀಸ್ ಮಾಡ್ಕೊಂಡು ಬಂದೆ. ಏನು ಗೊತ್ತಿಲ್ಲ, ಅದು ರಾಯರು ನಮ್ಮನ್ನು ಕರೆಸ್ಕೊಂಡು ಅಲ್ಲಿ ರಿಲೀಸ್ ಮಾಡ್ಕೊಂಡಿದ್ದಾರೆ. ಸೊ ಅದೆಲ್ಲ ನಮ್ಮ ಇಚ್ಛೆ ಅಲ್ಲ. ಸೊ ಹಾಗಾಗಿ ರೈಸ್ ಅಪ್ ಏನಪ್ಪ ಈ ರೈಸ್ ಕಂಪ್ಲೀಟ್ ಆಲ್ಬಮ್ ಅಂದರೆ ಇದರಲ್ಲಿ 6 ಸಾಂಗ್ ಇರುತ್ತೆ. ಸೊ ಒಬ್ಬ ಕಲಾವಿದನ ಸ್ಟ್ರಗಲ್ ಲೈಫ್ನ ತೋರಿಸೋದಾಗಿರುತ್ತೆ. ಈ ಇದರಲ್ಲಿರ್ತಕ್ಕಂಥ ಆ ಸಾಂಗ್ಸ್ಗಳು ಪ್ರತಿಯೊಬ್ಬರ ಮನದಲ್ಲಿ ನೆಲೆಸಬೇಕು ಅನ್ನೋದು ನಮ್ಮದೊಂದು ಇಚ್ಛೆ. ಆ ಸಾಂಗಿಂದ ಮೋಟಿವೇಟ್ ಆಗಬೇಕು. ಸೊ ಯಾವತ್ತೂ ಕೂಡ ಧೈರ್ಯನ ಕಳ್ಕೊಬಾರ್ದು. ಯಾವತ್ತೂ ಒಂದಿನ ಒಂದು ಒಳ್ಳೇದಾಗುತ್ತೆ ಅನ್ನೋದು ಮನಸ್ಸಲ್ಲಿ ಇಟ್ಕೊಂಡು ನಾವು ನುಗ್ಗಬೇಕು. ಸೊ ಅನ್ನೋ ಕಾನ್ಸೆಪ್ಟ್ ಮೇಲೆ ಈ ಸಾಂಗ್ನ ಮಾಡ್ತಾ ಇದ್ದೀವಿ. ಈ ಆ ಸಾಂಗ್ನ ಪ್ರತಿಯೊಬ್ಬ ಸಾಧಕರಿಗೆ ನಾನು ಡೆಡಿಕೇಟ್ ಮಾಡ್ತೀನಿ. ಯಾಕಂದರೆ ಜೀವನದಲ್ಲಿ ಎಷ್ಟು ಸ್ಟ್ರಗಲ್ ಮಾಡಿಬಿಟ್ಟು ಒಂದು ಮುಂದೆ ಬರಬೇಕು ಅಂದರೆ ಅಷ್ಟು ಸುಲಭ ಆಗಿರಲ್ಲ. ಸೊ ಅವಮಾನ, ಅಪಮಾನಗಳು, ನೋವು, ಸೊ ಸುಮಾರು ಪ್ರಾಬ್ಲಮ್ಸ್ಗಳನ್ನ ಅವ್ನು ಫೇಸ್ ಮಾಡಿ ಮುಂದೆ ಬರ್ತಾನೆ. ಯಾವುದೋ ರೀತಿ ಸಾಂಗ್ಸ್ ಮಾಡೋದಕ್ಕಿಂತ ಯಾಕೆ ಮೋಟಿವೇಟ್ ಆಗೋ ಥರ ಒಂದು ಆ ಸಾಂಗ್ ಮಾಡಬಾರ್ದು ಅಂತ ನಾನು ಅಂದ್ಕೊಂಡು ಮಾಡಿದಂಥ ಸಾಂಗ್ಸು. ಸೊ ಈ ಸಾಂಗ್ಗೆ ನಿಮ್ಮೆಲ್ಲ ಆಶೀರ್ವಾದ ಇರಲಿ. ಸೊ ಮತ್ತೊಮ್ಮೆ ನಿಮಗೆ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಆಮೇಲೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಹೀಗೆ ಇರಲಿ. ನಿಮ್ಮ ಸೇವೆನ ಇನ್ನೂ ಮಾಡೋದಿದೆ, ಬರೀ ಈ ಕ್ಷೇತ್ರದಲ್ಲ. ಸೊ ನಮ್ಮ ಒಂದು ಮೋಟೋನೇ ಬೇರೆ ಇದೆ. ಸೊ ನಿಮ್ಮ ಆಶೀರ್ವಾದ ಇದ್ದರೆ ಮುಂದೆ ನಿಮ್ಮ ಸೇವೆನ ಇನ್ನೂ ದೊಡ್ಡ ಮಟ್ಟಕ್ಕೆ ಮಾಡೋದಕ್ಕೆ ಆಶಿಸ್ತೀವಿ. ಸೊ ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.